ಬರ್ತಿರ್ತೀವಿ. ಬಟ್ ಯಾವುದನ್ನು ನಾವು ವಿಡಿಯೋ ಮುಂದೆ ಹಾಕೋದು ಇಲ್ಲ. ಅದು ನಮಗೆಲ್ಲ ಇಷ್ಟನೂ ಆಗೋಲ್ಲ. ನಿಖಿಲ್ ಅವ್ರಿಗಂತೂ ಫಸ್ಟೇ ಇಷ್ಟ ಆಗೋದಿಲ್ಲ. ಅವ್ರು ಸೆಂಟಿಮೆಂಟಲ್ ಆಗೆಲ್ಲ ವಿಡಿಯೋ ಮಾಡೋದು ವ್ಯೂಸ್ಗೋಸ್ಕರ ಅದೆಲ್ಲ ಇಲ್ಲವೇ ಇಲ್ಲ. ಆ್ಯಂಡ್ ಎಷ್ಟೋ ವಿಡಿಯೋ ಅಂದರೆ ನಿಶಿನ್ ವಿಡಿಯೋ ಏನಾದರೂ ನಿಖಿಲ್ ಅವ್ರು ಎಡಿಟ್ ಮಾಡಿದಿದ್ರೆ ಅದೆಲ್ಲ ಆಗ್ತಾನೆ ಇರಲಿಲ್ಲ. ಬಿಕಾಸ್ ಫಸ್ಟ್ ಟೈಮಲ್ಲ ಆ ಥರ ಎಲ್ಲ ನೋಡ್ತಾ ಇರೋದು, ಅದೆಲ್ಲ ಆಗ್ತಾನೆ ಇರಲಿಲ್ಲ. ಅವರು ನಾನು ಎಡಿಟ್ ಮಾಡಿರೋದ್ರಿಂದ ಹೇಗಿದೆ ಹಾಗೇ ಜನರ ಮುಂದೆ ವ್ಯಕ್ತಪಡಿಸೋಣ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದು. ಅವಳು ವ್ಯಕ್ತಪಡಿಸ್ಕೊಂಡಿರೋದ್ರಲ್ಲಿ ತಪ್ಪಿದೆ, ಅವಳು ಓವರ್ ಆ್ಯಕ್ಟಿಂಗ್ ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ಅದೆಲ್ಲ ನಿಮ್ಮ ಮನೋಭಾವ ಅಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೆ ಇದನ್ನು ಹೇಳ್ತೀರಾ ಕೆಲವೊಬ್ಬೊಬ್ಬರು, ಎಲ್ಲರೂ ತಾಯಿ ಆಗ್ತಾರೆ, ಆದರೆ ನಿಮ್ಮ ಥರ ಯಾರೂ ಹಾಡಲ್ಲ, ಇಲ್ಲ ನಿಮ್ಮ ಥರ ಶೂಟೆಲ್ಲ ಮಾಡಿಸಲ್ಲ, ರಿವೀಲ್ ಮಾಡಲ್ಲ, ಆ ಥರ ಎಲ್ಲ ಎಲ್ಲರೂ ಯಾಕೆ ಮಾಡ್ತಾರೆ? ಅವ್ರವ್ರಿಗೆ ಇಷ್ಟ ಇರೋರು ಅವ್ರವ್ರು ಶೂಟ್ ಮಾಡಿಸ್ಕೊಳ್ತಾರೆ, ವಿಡಿಯೋ ಮಾಡ್ತಾರೆ, ಹಾಕ್ತಾರೆ. ನನಗೆ ಮಾಡ್ಬೋದಿತ್ತು ಆಯಿತಾ, ನನಗೆ ಅದೆಲ್ಲ ಬೇಡ, ಸಿಂಪಲ್ ಆ್ಯಂಡ್ ಕ್ಯೂಟಾಗಿರಿ ರಿವೀಲ್ ಮಾಡೋಣ ಸಾಕು ಅಂತ ಅಂದ್ಬಿಟ್ಟು ನಾವು ಮನೇಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಕಾನ್ಸೆಪ್ಟ್ ಶೂಟು ಅಷ್ಟೇ, ಅದನ್ನು ನಮ್ಮ ಮನೇಲೇ, ನಮ್ಮದೇ ಲೈಟ್ಸ್ ಕ್ಯಾಮ್ರಾ ಅದು ಏನೇನಿತ್ತು ಎಲ್ಲನೂ ನಮ್ಮದರಲ್ಲೇ ನಮ್ಮ ಮನೇಲೇ ಮಾಡಿದ್ದೀವಿ. ಯಾವುದೇ ರೀತಿ ಶೋ ಆಫ್ ಇಲ್ಲ, ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನನ್ನ ಪ್ರೀತಿಸೋರ ಜನಕ್ಕೆ ನಾನು ರಿವೀಲ್ ಮಾಡಿದ್ದೀನಿ. ಕೆಲವೊಬ್ಬೊಬ್ಬರು ಇಲ್ಲ ಏನಕ್ಕೆ ವಿಡಿಯೋ ಮಾಡೋಗ್ತಿಲ್ಲ, ವ್ಲಾಗ್ ಮಾಡೋಗ್ತಿಲ್ಲ, ಹಾಕಿ ಅಂತ. ನಾನು ಗ್ಯಾಪ್ ತೊಗೊಂಡು ಹಾಕಿದ್ಮೇಲೂ ಅದೇ ವ್ಯೂಸ್ ಬರ್ತಿತ್ತು, ಇಲ್ಲ ನಾನು ಕಂಟಿನ್ಯೂಸ್ ಆಗಿ ಏನಾಗ್ತಿದೆ ಅದೇ ವ್ಯೂಸ್ ಬರ್ತಿತ್ತೆ ಹೊರತು ಯಾವತ್ತೂ ನಾವು ಕಂಟೆಂಟ್ಗೋಸ್ಕರ ಆ ಟಾಪಿಕ್ ಮಾಡಬೇಕು, ಈ ಟಾಪಿಕ್ ಮಾಡಬೇಕು ಆ ಥರ ಎಲ್ಲ ಇಲ್ಲವೇ ಇಲ್ಲ. ಆ್ಯಂಡ್ ಆಲ್ಸೋ ನಾವು ಸ್ಕ್ರಿಪ್ಟೆಡ್ ಮಾಡಬೇಕು ಅನ್ನೋದಾದರೆ ಪ್ರ್ಯಾಂಕ್ ವೀಡಿಯೋಸ್ಗಳು ಮಾಡ್ಬೋದಿತ್ತು, ಬೇರೆ ಬೇರೆ ಸೆನ್ಸೇಷನಲ್ ಟಾಪಿಕ್ಸ್ ತೊಗೊಂಡು ವಿಡಿಯೋಗಳು ಮಾಡಬೇಕಿತ್ತು. ಆ ಥರ ಎಲ್ಲ ನಮ್ಗೆ ಇಷ್ಟನೇ ಇಲ್ಲ. ನಮ್ದು ಏನಿದೆ ಲೈಫ್ ಸ್ಟೈಲು, ನಮ್ಮದು ಏನು ನ್ಯಾಚುರಲ್ ಆಗಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಪ್ರಪಂಚದಲ್ಲಿ ಕಂಟೆಂಟ್ಗೋಸ್ಕರ ಮಗು ಮಾಡ್ಕೊಂಡಿದ್ದಾರೆ ಅಂತ ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂದರೆ ನಂಗೆ ಫನ್ನಿ ಅಂತ ಅನ್ನಿಸ್ತು. ಈ ಥರನೂ ಥಿಂಕ್ ಮಾಡೋ ಜನಗಳಿದ್ದಾರೆ ನಿಜವಾಗ್ಲೂ ಅಂತ. ಸೊ ಸರ್, ನಾವು ಯಾವುದೇ ರೀತಿ ಕಂಟೆಂಟ್ಗೋಸ್ಕರ ಮಗು ಮಾಡ್ಕೊತಾ ಇಲ್ಲ ಸರ್, ನಮ್ಮ ಫ್ಯಾಮಿಲಿಗೋಸ್ಕರ ನಮಗೋಸ್ಕರ ನಾವು ಮಗು ಮಾಡ್ಕೊತಾ ಇದ್ದೀವಿ. ಅದು ನಮಗೆ ಖುಷಿ ಇದೆ. ಜೊತೆಗೆ ಫ್ರೀಕ್ವೆಂಟ್ಲಿ ಈ ಕಮೆಂಟ್ ಬರ್ತಾನೆ ಇರುತ್ತೆ. ಸ್ವಲ್ಪ ದಿನದ ಮುಂಚೆನೂ ಬರ್ತಿತ್ತು, ಇವಾಗಲೂ ಕೆಲವೊಬ್ಬೊಬ್ಬರು ಆಗ್ತಾ ಇರ್ತಾರೆ, ಹೇಳ್ತಾರೆ ನಮ್ಮ ದುಡ್ಡಿಂದ ಎಲ್ಲ ಯೂಟ್ಯೂಬಿಂದ ದುಡಿತಾ ಇದ್ದಾರೆ ಇವರು, ದುಡ್ಡು ಅಂತಾರೆ, ದುಡ್ಡುಗೋಸ್ಕರನೇ ಯೂಟ್ಯೂಬ್ ಮಾಡ್ತಾರೆ ಅಂತ ಎಲ್ಲ. ನಾವು ಯಾವತ್ತೂ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ದುಡ್ಡುಗೋಸ್ಕರ ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ. ನಾನು ಹಾರ್ಟ್ಫುಲಿ ನನ್ನ ಪ್ಯಾಷನಿಂದ ತೊಗೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು, ಯಾವುದೇ ರೀತಿ ಬೇರೆ ಥರ ಇಂಟೆನ್ಷನ್ ಇಟ್ಕೊಂಡು ನಾನು ಮಾಡಿಲ್ಲ. ಸ್ವೇರ್ ಆನ್ ಗಾಡ್, ನಾನು ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ ಇದನ್ನು. ನಾನು ಯೂಟ್ಯೂಬಲ್ಲಿ ಇನ್ವೆಸ್ಟ್ ಮಾಡೋ ಅಂಥ ಟೈಮ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಾನು ಯೂಟ್ಯೂಬ್ಗಿಂತ ಜಾಸ್ತಿನೇ ಅಲ್ಲಿ ದುಡ್ದಿರ್ತೀನಿ. ಯೂಟ್ಯೂಬಲ್ಲಿ 1 ವರ್ಷದ ರೆವಿನ್ಯೂ ಏನಿದೆ ನನಗೆ, ನಮ್ಮ ಬಿಸ್ನೆಸ್ಸಲ್ಲಿ ಅದಕ್ಕಿಂತ 1 ತಿಂಗಳಲ್ಲೇ ಅದನ್ನು ನಾನು ಅರ್ನ್ ಮಾಡಿರ್ತೀನಿ. ಓಕೆನಾ? ದುಡ್ಡುಗೋಸ್ಕರ ಮಾಡಬೇಕು ಅನ್ನೋ ಇಂಟೆನ್ಷನ್ ನಮ್ಮ 3 ಜನಕ್ಕೂ ಇಲ್ಲ. ಅದನ್ನು ನೀವು ಹೆಂಗೆ ತೊಗೊತೀರಾ, ನೀವು ಹೆಂಗೆ ಆಲೋಚನೆ ಇದೆ. ಕಸಿನ್ಸು ಆ್ಯಂಡ್ ನಮ್ಮ ಅಣ್ಣ ಎಷ್ಟು ಫೋರ್ಸ್ ಮಾಡಿದ್ರು ಅಂತಂದರೆ, ಏನಾದರೂ ಒಂದು ಆ್ಯಕ್ಷನ್ ತೊಗೋ, ಏನಕ್ಕೆ ಕ್ವೈಟ್ ಆಗಿದ್ದೀರಾ, ನಂಗೆ ಗೊತ್ತಿರೋರೇ ಇದ್ದಾರೆ, ಬನ್ನಿ ಕಂಪ್ಲೇಂಟ್ ಮಾಡೋಣ, ನೋಟಿಸ್ ಕಳ್ಸೋಣ, ಈ ಥರ ಎಲ್ಲ ನಡೀತಾ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ನನಗೆ ಅವಾಗ ಅನಿಸಿದ್ದು ಒಂದೇ, ಕುತ್ಕೊಂಡು ಯೋಚನೆ ಮಾಡಿದಾಗ, ಯಾರೋ ಒಂದು ವ್ಯಕ್ತಿ ನಮ್ಮನ್ನ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಿದ್ದಾನೆ, ತುಂಬ ವರ್ಷದಿಂದ ಬೇಕು ಅಂತಲೇ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಅಂದಾಗ ನಾವೇನಾದರೂ ಒಂದು ಆ್ಯಕ್ಷನ್ ತೊಗೋಬೋದು. ಇವಾಗ ನಮ್ಮ ಸಂದರ್ಭನ ಸುಮ್ಮನೆ ಅವರ ಅಡ್ವಾಂಟೇಜಾಗಿ ತೊಗೊಂಡು ತಲೆಗೊಂದೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ಅವರ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಇರ್ಬೋದು. ಇಲ್ಲ ಅಂತ ಅಂದರೆ ಯಾರಾದರೂ ನನ್ನ ಇಷ್ಟಪಡ್ದಿರೋ ಮಾಡ್ತೀವಿ, ನೀವು ಮಾಡಿ, ನಾವು ಯಾವತ್ತೂ ಹೇಳಿಲ್ಲ ನಿಮಗೆ ಮಾಡಬೇಡಿ ಅಂತ, ಇಲ್ಲ ನಾವು ಮಾತ್ರ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲೂ ಇಲ್ಲ. ನಿಮಗೆ ಮಾಡಬೇಕು ಅನ್ಸಿದ್ರೆ ನೀವು ಮಾಡಿ, ನೀವು ಅರ್ನ್ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ, ಏನೋ ಒಂದು ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ, ಏನೋ ಒಂದು ಖುಷಿ ಮೂಮೆಂಟ್ ಇದೆ, ಅದನ್ನು ಹಾಳು ಮಾಡೋ ಥರ ಮಾತಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ಇನ್ನೊಂದು ಫನ್ನಿ ಏನಂದರೆ, ಅವ್ರ ಪ್ರೊಫೈಲ್ಗಳನ್ನೆಲ್ಲ ತೆಗೆದು ನೋಡಿದಾಗ ಅವ್ರ ಬಯೋದಲ್ಲಿ ಇಷ್ಟಿಷ್ಟುದ್ದ ಪಾಸಿಟಿವ್ ಆಗಿ ಬರೆದಿರ್ತಾರೆ, ಬಿ ಕೈಂಡ್ ಟು ಎವ್ರಿ ಒನ್ ಅಂತ ಎಲ್ಲ. ಅವರೇ ಆ ಥರ ವೀಡಿಯೋಸ್ಗಳು ಮಾಡಾಕಿರೋದು. ಆದರೆ ಒಬ್ರಿಗೆ ಖುಷಿ ಹಂಚಿ ಒಂದು ಕೆಟ್ಟದ್ದು ಬಯಸಬೇಡಿ, ಚೆನ್ನಾಗಿ ಖುಷಿಯಾಗಿರಿ. ಅದು ಬಿಟ್ಬಿಟ್ಟು ಸುಮ್ಮನೆ